ಇವಾಗ ನಮ್ಮ ಅಮ್ಮ ನನ್ ಜೊತೆ ಇಲ್ಲ. ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ, ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ಈ ಕತೆ ಅಮೆಜಾನ್ ಕಾಡನ್ನು ಸೇರಿತ್ತು. ಅಲ್ಲಿ ಸೋನಾ ಗುಬ್ಬಚ್ಚಿ ಮತ್ತೆ ಅವ್ರ ಅಪ್ಪ ಅಮ್ಮ ವಾಸ ಮಾಡ್ತಿದ್ರು. ಅವರಿಗೆ 3 ಮಕ್ಳಿದ್ರು. ಆದ್ರೆ 3ರಲ್ಲಿ 2 ಮಗು ಸ್ವಲ್ಪ ದಿವಸಗಳಲ್ಲಿ ಸತ್ ಹೋಯ್ತು. ಈಗ ಬರೀ ಸೋನಾ ಗುಬ್ಬಚ್ಚಿ ಮಾತ್ರ ಇತ್ತು. ಅವ್ರದಕ್ಕೆ ಸೋನಾ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಆಮೇಲೆ ಅವರ ಪ್ರೀತಿಯೆಲ್ಲ ಆ ಒಂದೇ ಗುಬ್ಬಚ್ಚಿಗೆ ಮಾತ್ರ ತೋರಿಸ್ತಿದ್ರು. ಇಲ್ ನೋಡು ಸೋನಾ, ಬೇಗ ಎದ್ ಬಂದು ತಿಂಡಿ ತಿನ್ನು, ತುಂಬಾನೇ ಟೈಮ್ ಆಗೋಯ್ತು. ಅಮ್ಮ, ಇವಾಗ್ಲೇ ಎದ್ದೊಳ್ತೀನಿ. ನೀನ್ ಬೇಗ ಎದ್ದು ತಿಂಡಿ ತಿನ್ನು, ನಂಗೆ ಸ್ವಲ್ಪ ಕೆಲ್ಸ ಇದೆ. ಕೆಳಗಡೆ ಇರೋ ಕೊಂಬೆಯಲ್ಲಿ ಇರ್ತೀನಿ. ನಿಂಗೇನಾದ್ರೂ ಬೇಕು ಅಂದ್ರೆ ನನ್ನನ್ ಕರಿ, ಬರ್ತೀನಿ. ಸರಿ ಅಮ್ಮ, ನನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನ್ ನಿಮ್ಮನ್ ಕರಿತೀನಿ. ಸೋನಾ ಅವರಮ್ಮ ಕೆಲ್ಸಕ್ಕೆ ಹೊರಟು ಹೋಗ್ತಾರೆ. ಅವರಿಗೆ ಸೋನಾ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸೋನಾ ಅವರಪ್ಪ ಸ್ವಲ್ಪ ವಿಚಿತ್ರ. ಅವರು ದಿನ ಪೂರ್ತಿ ಆಚೆನೆ ಇರ್ತಿದ್ರು. ಅವರಿಗೆ ಮನ್ಸಿಗೆ ಬಂದಾಗ ಮಾತ್ರನೇ ಅವರು ಮನೆಗ್ ಬರ್ತಿದ್ರು. ಒಂದ್ ದಿವಸ ಸೋನಾ ಅವರಮ್ಮ ಸೋನಾನ ಮನೇಲೆ ಬಿಟ್ಟು ಧಾನ್ಯಗಳನ್ನ ತರಕ್ಕೆ ಆಚೆ ಹೋಗ್ತಾರೆ. ಅಲ್ಲಿಂದ ತಿರ್ಗಾ ಬರ್ತಿರೋವಾಗ ಜೋರ್ ಗಾಳಿಯಿಂದ ಅವರು ಮರಕ್ ಹೊಡ್ಕೊಂಡು ಕೆಳಗ್ ಬಿದ್ಬಿಡ್ತಾರೆ. ಅದ್ರಿಂದ ಅವರ ಒಂದು ರೆಕ್ಕೆ ಒಡೆದು ಹೋಗುತ್ತೆ. ಅಲ್ಲಿಂದ ತುಂಬಾ ಜಾಸ್ತಿ ರಕ್ತ ಬರ್ತಿತ್ತು. ಆಮೇಲೆ ಅವರಮ್ಮ ಹೇಗೋ ತುಂಬಾ ಕಷ್ಟಪಟ್ಟು ಸೋನಾ ಹತ್ರ ಬರ್ತಾರೆ. ಅಮ್ಮ, ಇಲ್ಲಿ ಏನಾಯ್ತು? ಯಾಕೆ ಇಷ್ಟೊಂದ್ ರಕ್ತ ಬರ್ತಿದೆ? ನಿಮ್ಗೆ ಏನಾಯ್ತು ಹೇಳಿ ಅಮ್ಮ. ಮಗಳೇ, ಏನು ಆಗಿಲ್ಲಮ್ಮ, ನನ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಬೇಗನೆ ಸರಿ ಆಗ್ಬಿಡತ್ತೆ. ನೀನ್ ಹೋಗಿ ಊಟ ಮಾಡು. ಇವತ್ ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ವಲ್ಲ? ನಾನು ನಟ್ಕಟಿ ಕೋತಿನ ಕರಿತೀನಿ, ಅವ್ರು ನಿನ್ಗೆ ಊಟ ಮಾಡಕ್ಕೆ ಸಹಾಯ ಮಾಡ್ತಾರೆ. ಸೋನಾ ಅವರಮ್ಮ ನಟ್ಕಟಿ ಕೋತಿನ ನೋಡಿ ಆಮೇಲೆ ಸೈನ್ ಮಾಡಿ ಅವ್ರನ್ನ ಕರೀತಾರೆ. ನಟ್ಕಟಿ ಕೋತಿ, ನೀನು ಸೋನಾಗೆ ಊಟ ತಿನ್ನಿಸ್ತೀಯಾ? ಆಮೇಲೆ ನಂಗೆ ಸ್ವಲ್ಪ ಮೆಡಿಸಿನ್ ತಗೊಂಬಾ. ಅಕ್ಕ, ಏನಾಯ್ತು? ನಿಮ್ಮ ರೆಕ್ಕೆಯಿಂದ ಅಂತೂ ರಕ್ತ ಬರ್ತಿದೆ. ನಾನ್ ಈಗ್ಲೇ ಔಷಧಿ ತರ್ತೀನಿ. ನಟ್ಕಟಿ ಕೋತಿ ಔಷಧಿನ ತಗೊಂಬರತ್ತೆ. ಆಮೇಲೆ ಅಷ್ಟರಲ್ಲಿ ಬಂದ್ ನೋಡುತ್ತೆ, ಸೋನಾ ಅಳ್ತಾ ಇತ್ತು. ಆಮೇಲೆ ಅವ್ರಮ್ಮ ನಿರಂತರವಾಗಿ ಕಣ್ಮುಚ್ಚಿದ್ರು. ಇವಾಗ ನಮ್ಮ ಅಮ್ಮ ನನ್ ಜೊತೆ ಇಲ್ಲ. ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ, ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ನಟ್ಕಟಿ ಕೋತಿ ಸೋನಾನ ಹಗ್ ಮಾಡ್ಕೊಳ್ಳುತ್ತೆ. ಅವತ್ ಸಾಯಂಕಾಲನೇ ಸೋನಾ ಅವರಪ್ಪ ಬರ್ತಾರೆ. ಅವರು ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಅವರ ಗೂಡಿಗೆ ಹೋಗಿ ಮಲಗ್ಬಿಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಆ ತಿರ್ಗಾ ಆಚೆ ಹೋಗ್ಬಿಡುತ್ತೆ. ಆಮೇಲೆ ಸಾಯಂಕಾಲ ಸೋನಾಗೋಸ್ಕರ ಹೊಸ ಅಮ್ಮನ ಕರ್ಕೊಂಡ್ಬರ್ತಾರೆ. ಸೋನಾ, ಇದು ನಿನ್ನ ಹೊಸ ಅಮ್ಮ, ಇವರಿಗೆ ಅಮ್ಮ ಹೇಳು. ಸರಿ ಅಪ್ಪ. ಆಮೇಲೆ ಸೋನಾ ಅವರಪ್ಪ ಬೆಳಗ್ಗೆನೆ ಎದ್ದು ಆಚೆ ಹೋಗ್ಬಿಡ್ತಾರೆ. ಆಮೇಲೆ ಯಾವಾಗ ಮನ್ಸ್ ಬರುತ್ತೋ ಅವಾಗ ಮನೆಗ್ ಬರ್ತಿದ್ರು. ಆಮೇಲೆ ಸೋನಾ ಅವರ ಹೊಸ ಅಮ್ಮ ಅವರ ನಿಜವಾದ ರೂಪನ ತೋರಿಸ್ತಿದ್ರು. ದಿವಸ ಪೂರ್ತಿ ಮನೇಲೇ ಇರ್ತೀಯ, ಹೋಗು, ಹೋಗಿ ಗೂಡನ್ನ ಕ್ಲೀನ್ ಮಾಡು, ಆಮೇಲೆ ನನ್ ಕಾಲ್ ಪ್ರೆಸ್ ಮಾಡು. ಸರಿ ಮಮ್ಮಿ, ಇವಾಗ್ಲೇ ಮಾಡ್ತೀನಿ. ಸೋನಾ ಅವರ ಹೊಸ ಅಮ್ಮ ಅವ್ರ ಜೊತೆ ಅವ್ರ ಮಗಳನ್ನೂ ಕರ್ಕೊಂಡ್ ಬಂದಿದ್ರು. ಅದರ ಹೆಸರು ಸುಂದರಿ. ಅವರು ಸುಂದರಿ ಹತ್ರ ಯಾವ ಕೆಲ್ಸಾನು ಹೇಳ್ದೆ ಬರೀ ಸೋನಾ ಹತ್ರ ಮಾತ್ರ ಕೆಲ್ಸ ಹೇಳ್ತಿದ್ರು. ಸೋನಾ ಅವಾಗವಾಗ ಅವ್ರ ಅಮ್ಮನ್ನ ಜ್ಞಾಪಿಸ್ಕೊಂಡು ತುಂಬಾನೇ ಅಳ್ತಾ ಇದ್ರು. ಅಮ್ಮ, ನನ್ನನ್ ಬಿಟ್ಟು ನೀವ್ ಯಾಕೆ ಹೋದ್ರಿ? ಹೊಸ ಅಮ್ಮ ಬಂದಾಗಿಂದ ನನ್ನ ಹಿಂಸೆನೆ ಮಾಡ್ತಿದ್ದಾರೆ. ಮನೇಲಿ ಎಲ್ಲಾ ಕೆಲ್ಸಾನು ನನಗ್ ಮಾತ್ರ ಹೇಳ್ತಾರೆ. ಆಮೇಲೆ ಅವ್ರ ಮಗಳನ್ನ ಮಾತ್ರ ರಾಜಕುಮಾರಿ ತರ ನೋಡ್ಕೋತಾರೆ. ಒಂದ್ ದಿವಸ ಸುಂದರಿ ಎಲ್ಲೋ ಆಚೆ ಹೋಗತ್ತೆ. ಅಲ್ಲಿ 3-4 ಪಿಜನ್ ಅದರ ಸುತ್ತ ಬಂದ್ಬಿಡತ್ತೆ. ಆಮೇಲೆ ಅದನ್ನ ಹಿಂಸೆ ಮಾಡಕ್ಕೆ ಶುರು ಮಾಡತ್ತೆ. ಆ ಕಡೆ ಸೋನಾ ಗೂಡು ಕಟ್ಟಕ್ಕೆ ಕಡ್ಡಿ ಹೊಡ್ಕೊಂಡು ಹೋಗ್ತಿತ್ತು. ಸೋನಾ ಇದನ್ನ ನೋಡತ್ತೆ. ಅರೆ ಸುಂದರಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಸೋನಾ, ನನ್ನನ್ನ ಕಾಪಾಡು, ಇವರೆಲ್ಲ ನನ್ನನ್ನ ಹಿಂಸೆ ಮಾಡ್ತಿದ್ದಾರೆ. ಸೋನಾ ಅವ್ರೆಲ್ಲರಿಗೂ ಭಯ ಪಡಿಸಿ ಅಲ್ಲಿಂದ ಸುಂದರಿನ ಕರ್ಕೊಂಡ್ ಬಂದ್ಬಿಡುತ್ತೆ. ಮನೆಗ್ ಬಂದು ಸುಂದರಿ ನಡೆದಿದ್ದೆಲ್ಲ ಅವ್ರ ಅಮ್ಮಗೆ ಹೇಳತ್ತೆ. ಮಾ, ಇವತ್ತು ಸೋನಾನೇ ನನ್ ಪ್ರಾಣ ಕಾಪಾಡಿತ್ತು. ಇವತ್ ಮಾತ್ರ ಸೋನಾ ಇರ್ಲಿಲ್ಲ ಅಂದ್ರೆ ಆ ಪಾರಿವಾಳ ನನ್ನನ್ನ ಕೊಂದ್ಬಿಟ್ಟಿರೋದು. ಹೊಸ ಅಮ್ಮಗೆ ಇದನ್ ಕೇಳಿ ತುಂಬಾನೇ ನಾಚಿಕೆ ಆಗತ್ತೆ. ಇಷ್ಟೆಲ್ಲ ಸೋನಾನ ಕಷ್ಟ ಪಡಿಸಿದ್ರು ಸೋನಾ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ. ಸೋನಾ, ದಯವಿಟ್ಟು ನನ್ನ ಕ್ಷಮಿಸು. ಇನ್ಮೇಲೆ ಯಾವತ್ತೂ ನಾನ್ ನಿನ್ಗೆ ಅಷ್ಟು ಕೆಲ್ಸ ಕೊಡಲ್ಲ. ಆಮೇಲೆ ನಿನ್ ಜೊತೆ ಇನ್ಮೇಲೆ ಸುಂದರಿನೂ ನಿನ್ ಕೆಲ್ಸದಲ್ಲಿ ಸಹಾಯ ಮಾಡ್ತಾಳೆ. ನಾನ್ ಮಾಡಿದ್ದನ್ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಅಸಹ್ಯ ಅನ್ಸುತ್ತೆ.
ಇಲ್ಲಮ್ಮ, ನೀವು ಹಳೆ ವಿಷಯಗಳನ್ನ ಮರ್ತ್ಬಿಡಿ. ಆಮೇಲೆ ನಮ್ಮಮ್ಮ ನನ್ಗೆ ಒಳ್ಳೆ ಸಂಸ್ಕಾರನ ಕಲ್ಸಿದ್ದಾರೆ. ನಾನ್ ನಿಮ್ಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಇದನ್ ಕೇಳಿ ಹೊಸ ಅಮ್ಮ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಅವರಿಗೂ ಸೋನಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಸೋನಾ ಜೊತೆ ಸೇರ್ಕೊಂಡು ಸುಂದರಿನೂ ಮನೆ ಕೆಲ್ಸ ಮಾಡ್ತಿತ್ತು. ಹೊಸ ಅಮ್ಮ ಸೋನಾನು ಅವರ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇದ್ರು. ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ. ಒಂದು ಉದ್ಯಾನದಲ್ಲಿ ಜೀವನ ತುಂಬಾನೇ ಸುಂದರವಾಗಿತ್ತು. ಅಲ್ಲೇ ಇರುವ ಕಾಡಿನಲ್ಲಿ ಜಂತುಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಪರ್ವತದ ಬುಡದಲ್ಲಿ ಸುಂದರವಾದ ಕೊಳ ಕೂಡ ಇತ್ತು. ಆ ಕೊಳದಲ್ಲಿ ಹಂಸ, ಕಪ್ಪೆ ಮತ್ತು ಮೀನುಗಳು ಇನ್ನೂ ಇತರ ಜೀವರಾಶಿಗಳು ಜೀವಿಸ್ತಿದ್ವು. ಅವು ಎಲ್ಲಾ ತುಂಬಾ ಸ್ನೇಹಪರವಾಗಿತ್ತು. ಇವ್ರ ಎಲ್ಲರ ನಡುವೆ ಒಂದು ಮೊಸಳೆ ಕೂಡ ಇತ್ತು. ಅದಕ್ಕೆ ತುಂಬಾನೇ ಅಹಂಕಾರ. ಅದು ಅದನ್ನ ನೀರಿನ ರಾಜ ಅಂತ ಅನ್ಕೋತಿತ್ತು. ಎಲ್ಲರ ಹತ್ರ ತುಂಬಾ ಗರ್ವದಿಂದ ಮಾತಾಡ್ತಿತ್ತು. ಒಂದಿನ ಒಂದ್ ಪಕ್ಷಿ ಮರದ ಮೇಲೆ ಕುತ್ಕೊಂಡು ಹಣ್ಣು ತಿಂತಿತ್ತು. ಪಾಪ ಅದು ಗೊತ್ತಿಲ್ದೆ ಆ ಹಣ್ಣು ನೀರಲ್ಲಿ ಬಿದ್ಬಿಡುತ್ತೆ. ಮತ್ತಿನ್ನೇನು, ಈ ವಿಷಯ ಮಂಟು ಮೊಸಳೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಪಕ್ಷಿನ ಭಯಕ್ ಶುರು ಮಾಡ್ಕೋತು. ಪಾಪ ಪಕ್ಷಿ ಭಯ ಪಟ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಆ ಪಕ್ಷಿ ಅಲ್ಲಿಂದ ಹೋದ್ಮೇಲೆ ಬಂಟಿ ಬಾಲು ನೀರ್ ಕುಡಿಯಕ್ ಬರ್ತಾನೆ. ಅದನ್ ನೋಡಿ ಮಂಟು ಹೀಗಂತಾನೆ, ಬಂಟಿ, ನೀನು ನನ್ನ ಕೊಳನ ಹೀಗೆ ಗಲೀಜ್ ಮಾಡ್ತಾ ಇದ್ಯಾ? ಗಲೀಜಾಗಿರೋ ನಿನ್ ಮುಖಾನ ಇಲ್ಲಿಂದ ತಕೊಂಡು ಹೋಗ್ತೀಯೋ ಹೇಗೆ? ಬಂಟು ಅಣ್ಣ, ಈ ಕೆರೆ ನಿನ್ನದೊಬ್ಬನದೇ ಅಲ್ಲ, ಈ ಕೆರೆ ಇಡೀ ಕಾಡ್ನದ್ದು. ಇಲ್ಲ, ಈ ಕೊಳ ನಂದು. ಮತ್ತೆ ನನ್ನ ಕೊಳದಿಂದ ನಿಮಗೆಲ್ಲ ನೀರು ಕುಡಿಯಕ್ಕೆ ಸಿಗ್ತಾ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ, ಗೊತ್ತಾಯ್ತಾ? ಹೋಗಿ ಹೇಳು ಆ ನಿನ್ನ ರಾಜನಿಗೆ, ಕೆರೆಯ ರಾಜ ಒಂದು ಆಜ್ಞೆ ಮಾಡಿದಾನಂತ. ಅದೇನಂದ್ರೆ ಈ ಕೆರೆಯಿಂದ ಯಾರೇ ನೀರು ಕುಡಿಲಿ ಅವರು ನೀರಿಗೆ ಕರ ಕೊಡಬೇಕು. ಈಗ ಯಾರಾದ್ರೂ ಮಾಡಿಲ್ಲ ಅಂದ್ರೆ ಅವರನ್ನ ನಾನು ನೀರು ಕುಡಿಯಕ್ಕೆ ಬಿಡೋದಿಲ್ಲ. ಪಾಪ ಇನ್ನೇನ್ ಕತೆ, ಎಲ್ಲಾ ಜಂತುಗಳು ನೀರ್ ಕುಡಿಯಕ್ ಹೋಗಕ್ ಮುಂಚೆ ಅದಕ್ಕೆ ಕರ ತಗೊಂಡ್ ಹೋಗ್ತಿತ್ತು. ಮಂಟುಗೋಸ್ಕರ ತುಂಬಾ ತಾಜಾ ಹಣ್ಣುಗಳು ಮತ್ತೆ ಅವುಗಳಿಗೆ ಸಿಕ್ಕ ಆಹಾರ ತಂದ್ಕೊಡ್ತಿದ್ವು. ಮಂಟು ರಾಜಂತರ ಆರಾಮಾಗಿದ್ದ. ಇದೆಲ್ಲ ನೋಡಿ ಮಂಟುಗೆ ತುಂಬಾ ಸಂತೋಷ. ಹಿಂಗೆ ದಿನ ಕಳೀತಿತ್ತು. ಒಂದಿನ ಚಿಂಟು ಜಿಂಕೆಗೆ ತುಂಬಾ ದಾಹ ಆಯ್ತು. ಆಗ ಅಮ್ಮನತ್ರ ಹೇಳುತ್ತೆ, ಅಮ್ಮ, ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಮಗ್ನೆ, ಮಂಟುಕ್ ಕೊಡಕ್ಕೆ ಏನೂ ಇಲ್ಲ. ಆದ್ರೆ ಚಿಂಟುಗೆ ದಾಹ ತಡ್ಕೊಳಕ್ಕಾಗ್ತಿಲ್ಲ. ಆಗ ಅಮ್ಮ ಜಿಂಕೆ ಹೇಳುತ್ತೆ, ಮಗ್ನೆ ಸ್ವಲ್ಪ ತಡ್ಕೊಳ್ಳೋ, ಕತ್ಲಾಗಿದ ತಕ್ಷಣ ನಾವು ನದಿ ಹತ್ರ ಹೋಗೋಣ, ಆಗ ನಾವು ನೀರ್ ಕುಡಿಬೋದು. ಕತ್ಲಾಗಿದ ತಕ್ಷಣ ಇಬ್ರು ನೀರ್ ಹತ್ರ ಹೋಗ್ತಾರೆ. ಚಿಂಟು ಮೆತ್ತಗೆ ನೀರ್ ಕುಡಿಯಕ್ ಶುರು ಮಾಡ್ತಾನೆ. ನೀರಿನ ಶಬ್ದ ಕೇಳಿ ಮಂಟುವಿನ ನಿದ್ದೆ ಕೆಟ್ಟೋಗುತ್ತೆ. ಚಿಂಟುನ ಅಲ್ಲಿ ನೋಡಿ ಮಂಟುಗೆ ತುಂಬಾನೇ ಕೋಪ ಬರುತ್ತೆ. ಏನೋ ನಿಂಗೆ ಇಷ್ಟೊಂದು ಧೈರ್ಯನಾ? ನೀರಿನ ರಾಜನ್ ನೀರನ್ನೇ ಕದಿತಾ ಇದ್ಯಾ ನೀನು? ಎಷ್ಟು ಧೈರ್ಯನೋ ನಿಂಗೆ? ತಡಿ, ನಿನ್ಗೀಗ ಇದೇ ಹಬ್ಬ. ಮಂಟು ಚಿಂಟು ಕಡೆ ಹೋಗಕ್ ಶುರು ಮಾಡ್ತಾನೆ. ಇದೆಲ್ಲ ತಾಯಿ ಜಿಂಕೆ ನೋಡ್ತಾ ಇತ್ತು. ಮಂಟು ಚಿಂಟುನ ದಾಡಿ ಮಾಡಕ್ ಬರ್ತಿದ್ದಂಗ್ಲೆ ತಾಯಿ ಜಿಂಕೆ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಅದು ಚಿಂಟುನ ಕಾಪಾಡುತ್ತೆ, ಆದ್ರೆ ಅವಳು ಸಿಕ್ಕಾಕೋತಾಳೆ. ಅದನ್ ನೋಡಿ ಚಿಂಟು ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ. ಅದನ್ ಕೇಳಿ ಎಲ್ಲಾ ಜಂತುಗಳು ಬಂದು ಸೇರ್ಕೊಳ್ಳುತ್ತೆ. ತಾಯಿ ಜಿಂಕೆನ ಬಿಡ್ಸ್ಕೊಳ್ತಾರೆ. ಆದ್ರೆ ತುಂಬಾ ದೊಡ್ಡ ಪೆಟ್ಟಾಗಿರುತ್ತೆ. ಅದ್ರ ಕೈಯಲ್ಲಿ ನೋವು ತಡ್ಕೊಳಕ್ಕಾಗಲ್ಲ. ತಾಯಿ ಜಿಂಕೆ ಧೈರ್ಯದಿಂದ ಹೀಗನ್ನುತ್ತೆ, ಚಿಂಟು ಮಗ್ನೆ, ನೀನು ಭದ್ರವಾಗಿರು. ನಾನು ನಿನ್ನನ್ ಬಿಟ್ಟು ಹೋಗೋ ಸಮಯ ಬಂದಿದೆ. ಇಲ್ಲ ಅಮ್ಮ, ನೀನ್ ಹೋದ್ರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾರೆ? ನಾನ್ ಮಾಡಿರೋ ತಪ್ಪಿಗೆ ಯಾರು ಬೈತಾರೆ? ಅಮ್ಮ ಹೋಗ್ಬೇಡ ಅಮ್ಮ, ಅಮ್ಮ. ಚಿಂಟು ಪಾಪ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ತಾಯಿ ಜಿಂಕೆ ಹೇಳುತ್ತೆ, ಚಿಂಟು ಮಗ್ನೆ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನೀನನ್ ಯಾವಾಗ್ಲೂ ಒಬ್ಬನ್ನೇ ನಾನ್ ಬಿಡಲ್ಲ. ಚಿಂಟುಗೆ ಆಶೀರ್ವಾದ ಮಾಡ್ತಾ ಶಾಶ್ವತವಾಗಿ ತಾಯಿ ಜಿಂಕೆ ಕಣ್ಮುಚ್ಬಿಡುತ್ತೆ. ಚಿಂಟು ತುಂಬಾ ಅಳ್ತಿರ್ತಾನೆ. ಅಲ್ಲಿರೋ ಜಂತುಗಳೆಲ್ಲ ಅದನ್ನ ನೋಡಿ ಅಳ್ತಿರ್ತವೆ. ಒಂದಿನ ಚಿಂಟು ಆಹಾರ ಹುಡುಕೊಂಡು ಹೋಗ್ತಿರ್ತಾನೆ.
ಆಗ ಅವ್ನ್ ನೋಡ್ತಾನೆ ಅಲ್ಲಿ ಒಂದು ಕೊಂಬಿನ ಮಧ್ಯೆ ಹಸು ಒಂದು ಸಿಕ್ಕಾಕೊಂಡಿತ್ತು. ನಾನು ಆನೆ ಮಾವನ್ ತರ ಗಟ್ಟಿಯಾಗಿದ್ದಿದ್ರೆ ಈ ಮರನ ನಾನು ಖಂಡಿತವಾಗಿ ಕೂಡ ಎತ್ತಾಕ್ತಿದ್ದೆ. ದೇವ್ರೆ, ಈ ಕೊಂಬೆ ಜರುಗ್ಲಿ. ಚಿಂಟು ಹಂಗ ಅನ್ನೋ ಇಲ್ವೋ ಆ ಕೊಂಬು ಅದಷ್ಟಗದೆ ಹೋಗಿ ದೂರ ಬಿದ್ಬಿಡುತ್ತೆ. ಅದನ್ ನೋಡಿ ಚಿಂಟುಗೆ ತುಂಬಾನೇ ಆಶ್ಚರ್ಯ. ಆದ್ರೆ ಆಗ್ಲೇ ಅವನಿಗೆ ಅಮ್ಮನ ಮಾತು ಜ್ಞಾಪಕ ಬರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ ಇದೆಲ್ಲ ಅವನ ಅಮ್ಮನ ಆಶೀರ್ವಾದ ಅಂತ. ಮತ್ತೆ ಇನ್ನೇನು, ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಚಿಂಟು ಸಹಾಯ ಮಾಡಕ್ ಶುರು ಮಾಡುತ್ತೆ. ಒಂದಿನ ತುಂಬಾ ಜೋರಾಗಿ ಭೂಕಂಪ ಬರುತ್ತೆ. ಮೇಲೆಯಿಂದ ತುಂಬಾ ದೊಡ್ಡ ದೊಡ್ಡ ಕಲ್ಲುಗಳು ಕೆಳಗಡೆ ಬಂದು ಬೀಳ್ತಿದ್ವು. ಅದರಿಂದ ದೊಡ್ಡ ದೊಡ್ಡ ಮರ ಎಲ್ಲ ಕುಸಿದು ಬಿದ್ದಿತ್ತು. ಆದ್ರೆ ಭೂಕಂಪ ನಿಂತಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿದ್ವು. ಚಿಂಟು ಸಹ ಅದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಕೊಂಬುಗಳನ್ನೆಲ್ಲ ಎತ್ತಿ ಬಿಸಾಕ್ತಿತ್ತು. ಆಗ ಕೊಳದಿಂದ ಯಾರೋ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ಹೋಗ್ ನೋಡಿದ್ರೆ ಮಂಟು ಒಂದ್ ದೊಡ್ಡ ಕಲ್ಲಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾನೆ. ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ಕಾಪಾಡಿ. ಆದ್ರೆ ಅವನ್ಗೆ ಸಹಾಯ ಮಾಡಕ್ಕೆ ಯಾರು ಬರೋದಿಲ್ಲ. ಈ ದುಷ್ಟನಿಗೆ ಹಿಂಗೆ ಆಗ್ಬೇಕು, ದೇವ್ರು ಇವನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಶಕ್ತಿವಂತ ಅನ್ಕೊಂಡಿದ್ದೆ ಅಲ್ವಾ, ಈಗ ನೀನು ನಿನ್ನನ್ನ ಬಿಡಿಸ್ಕೊ ನೋಡೋಣ. ಈ ರೀತಿ ಎಲ್ಲ ಜಂತುಗಳು ಅವನ್ ಮಾಡಿದ ತಪ್ಪುಗಳನ್ನ ಹೇಳಕ್ ಶುರು ಮಾಡುತ್ತೆ. ಆದ್ರೆ ಸಹಾಯ ಮಾಡಕ್ಕೆ ಯಾರು ಮುಂದ್ ಬರೋದಿಲ್ಲ. ಆಗ ಚಿಂಟು ಅವನ ಮ್ಯಾಜಿಕ್ ಉಪಯೋಗಿಸಿ ಕತ್ ತೆಗೆದು ಬಿಡ್ತಾನೆ. ಅದನ್ನ ನೋಡಿ ಮಂಟುಗೆ ಅವನ್ ಮಾಡಿರುವ ತಪ್ಪು ಅರ್ಥ ಆಗತ್ತೆ ಮತ್ತು ಈಗಂತಾನೆ, ಚಿಂಟು, ನನ್ನಿಂದ ನಿನ್ನಮ್ಮ ನಿನ್ನಿಂದ ದೂರ ಆಗಿದ್ದಾಳೆ, ಆದ್ರೂ ನೀನ್ ನನ್ನನ್ನ ಕಾಪಾಡಿದ್ದೀಯಾ. ಛೇ, ನಂಗೂ ನಿಂತರನೇ ದೊಡ್ಡ ಹೃದಯ ಇದ್ದಿದ್ರೆ ಇಂಥ ಸಮಸ್ಯೆಗಳೆಲ್ಲ ಏನೂ ಆಗ್ತಾ ಇರ್ಲಿಲ್ಲ. ಮತ್ತೆ ಮಂಟು ಜಂತುಗಳಿಗೆ ಎಲ್ಲರಿಗೂ ಕ್ಷಮಾಪಣೆ ಹೇಳ್ತಾನೆ.